ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನಿನ್ನೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ಮುಂದೇನು ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ ಈ ಕೇಸಲ್ಲಿ? ಮುಂದೆ ತನಿಖೆ ಹೇಗೆ ಸಾಗುತ್ತೆ? ಎಫ್ಐಆರ್ ಬಳಿಕ ಲೋಕಾಯುಕ್ತ ಆಪರೇಷನ್ ಹೇಗಿರುತ್ತೆ? ಸೊ ಇದೆಲ್ಲದರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ವಕೀಲ ಲೋಕೇಶ್ ಅವರು ಮಾತುಕತೆ ಮಾಡಿದ್ದಾರೆ. ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಲೋಕೇಶ್ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ರವಿ ಮಾತನಾಡಿಸಿದ್ದಾರೆ, ನೋಡೋಣ. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಸವಾಲುಗಳೇನು ಅಥವಾ ಕಾನೂನು ಸಮರಗಳೇನೇನು, ಇದರ ಜೊತೆಗೆ ತನಿಖಾಧಿಕಾರಿ ಮಾಡಬೇಕಾದಂತಹ ಕೆಲಸಗಳೇನು, ಈ ಎಲ್ಲಾ ವಿಚಾರಗಳನ್ನು ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಲೋಕೇಶ್ ಅವರಿದ್ದಾರೆ. ನಾನು ಲೋಕೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ ಸರ್. ಈಗ ಹಲವು ಪ್ರಕ್ರಿಯೆಗಳು ಆರಂಭ ಆಗ್ತವೆ. ಮೊದಲಿಗೆ ತನಿಖಾಧಿಕಾರಿಯ ಮುಂದೆ ಇರುವಂತಹ ಕಾರ್ಯವೈಖರಿಗಳೇನು ಸರ್, ಸವಾಲುಗಳೇನು ಸರ್? ನೋಡಿ ಸರ್, ಹಿನ್ನೆಲೆ ಹೇಳ್ತೀನಿ ನಾನು. ಇಲ್ಲಿ ರಾಜ್ಯಪಾಲರು ಸೆಕ್ಷನ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲೂ ಸಹ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೈಕೋರ್ಟ್ನ ಆದೇಶದನ್ವಯ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆದ ತಕ್ಷಣ ಅವ್ರನ್ನ ಅರೆಸ್ಟೇ ಮಾಡಿಬಿಡ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬಿಡ್ಬೇಕು ಅಂತ ಎಲ್ಲೂ ಕಾನೂನು ಹೇಳೋದಿಲ್ಲ ಸರ್. ಎಫ್ಐಆರ್ ಅಂದರೆ ಪ್ರಥಮ ವರ್ತಮಾನ ವರದಿ. ಅದಾದಮೇಲೆ ತನಿಖೆ ಈಗ ಪ್ರಾರಂಭ ಆಗುತ್ತೆ. ವಿವೇಚನಾಧಿಕಾರ ತನಿಖಾಧಿಕಾರಿಗಿರುತ್ತೆ. ತನಿಖೆಯ ಸಂದರ್ಭದಲ್ಲಿ ಅವರು ಅರೆಸ್ಟ್ ಮಾಡಲೇಬೇಕು ಅಂತೇನಿಲ್ಲ. ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ದಾಗಿಯೋ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನೋದ್ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ. 7 ವರ್ಷಕ್ಕಿಂತ ಕಡಿಮೆ ಇರೋ ಶಿಕ್ಷೆಯಲ್ಲಿ ಅರೆಸ್ಟ್ ಮಾಡಬೇಕಾಗಿಲ್ಲ ಅಂತ. ಅವ್ರಿಗೆ ಯಾರ್ಯಾರು ಆರೋಪ ಹೊತ್ತಿರ್ತಾರೆ ಅವ್ರಿಗೆ ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ವಿಚಾರಣೆ ತನಿಖೆನ ಪ್ರಾರಂಭ ಮಾಡ್ಬೋದು. ತನಿಖೆ ಪೂರ್ಣಗೊಂಡ ನಂತರ ಆರೋಪ ಸಾಬೀತಾಯಿತು ಅಂತ ತನಿಖಾಧಿಕಾರಿಗೆ ಕಂಡು ಬಂದಲ್ಲಿ ಎ ರಿಪೋರ್ಟ್ ಅಂತ ಸಲ್ಲಿಸ್ಬೋದು. ಅದನ್ನ ಚಾರ್ಜ್ ಶೀಟ್ ಅಂತ ಕರೀತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.